ಆತ ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಸ್ಟಾರ್. ಉತ್ತರ ಕರ್ನಾಟಕದಲ್ಲಿ ಆತನ ಗಾಯನಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಇದೆ. ಆತ ಆರ್ಕೆಸ್ಟ್ರಾಕ್ಕೆ ಬಂದರೆ ಅಥವಾ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಅದನ್ನು ಹಾಡು ಕೇಳೋದಕ್ಕೇನೆ ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೀತಾರೆ. ಅಂತಹ ಗಾಯಕನ ಮೇಲೆ ಈಗ ಪೋಕ್ಸೋ ಕೇಸ್ ದಾಖಲಾಗಿದ್ದು ಜೈಲು ಪಾಲಾಗಿದ್ದಾನೆ. ಯಾರಾತ, ಏನು ಕಥೆ, ಇಲ್ಲಿದೆ ನೋಡಿ ಡೀಟೇಲ್ಸ್. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ. ಮ್ಯೂಸಿಕ್ ಮೈಲಾರಿಯನ್ನು ಬಂಧಿಸಿದ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಅರೆಸ್ಟ್. ಮ್ಯೂಸಿಕ್ ಮೈಲಾರಿ ಅಂದ್ರೆ ಸಾಕು, ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕದ ಜನರು ತಿರುಗಿ ನೋಡ್ತಾರೆ. ಸಾಮಾಜಿಕ ಜಾಲತಾಣದ ಅರಿವು ಇರುವವರು, ಇಡೀ ರಾಜ್ಯದ ಜನರಿಗೆ ಆತ ಗೊತ್ತು. ಆತನೇ ಹಳ್ಳಿ ಹೈದರ ಪಾಲಿನ ಯೂಟ್ಯೂಬ್ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ. ಆದ್ರೀಗ ಈತ ಪೋಕ್ಸೋ ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಸಿನಿಮೀಯ ರೀತಿಯಲ್ಲಿ ಮೈಲಾರಿಯನ್ನ ಚೇಸ್ ಮಾಡಿ ಹಿಡಿದ ಮಹಾಲಿಂಗಾಪುರ ಪೊಲೀಸರು ಆತನ ಕೈಗೆ ಕೋಳ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ 15 ವರ್ಷದ ಅಪ್ರಾಪ್ತೆ ಈತನ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ದಾಳೆ. ಡಿಸೆಂಬರ್ 14ರಂದು ಚಿಕ್ಕೋಡಿ ಠಾಣೆಯಲ್ಲಿ ದೂರು ಕೊಟ್ಟಿದ್ಲು. ಆದರೆ ಘಟನೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರ ಪಟ್ಟಣದ ಹೊರವಲಯದ ಲಾಡ್ಜ್ ಒಂದರಲ್ಲಿ ನಡೆದ ಹಿನ್ನೆಲೆ ಈ ಕೇಸನ್ನ ಮಹಾಲಿಂಗಾಪುರ ಠಾಣೆಗೆ ವರ್ಗಾಯಿಸಲಾಗಿತ್ತು. ಮ್ಯೂಸಿಕ್ ಮೈಲಾರಿ ಮೇಲೆ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಮಹಾಲಿಂಗಾಪುರ ಪೊಲೀಸರು ನಿನ್ನೆ ವಿಜಯಪುರ ಜಿಲ್ಲೆಯ ತಿಕೋಟ ಬಳಿ ಮ್ಯೂಸಿಕ್ ಮೈಲಾರಿಯನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಮೆಡಿಕಲ್ ಟೆಸ್ಟ್ ಮಾಡಿಸಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಆ ವಿಕ್ಟಿಮ್ಗೆ ಯಾರಿಗೆ ಆಗಿದೆ ಅವರಿಗೆ ಕೂಡ ಒಂದ್ಸತಿ ಇನ್ಕ್ವೈರಿ ಮಾಡಬೇಕು. ಅದನ್ನು ಕೂಡ ನಿನ್ನೆ ನಾವು ಮುಗಿಸಿದ್ದೀವಿ. ಈ ಮೇನ್ ಆರೋಪಿ ವಿರುದ್ಧ ನಾನ್ ಬೇಲೇಬಲ್ ಸೆಕ್ಷನ್ ಇದೆ. ಆ ಮೇನ್ ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮ್ಯೂಸಿಕ್ ಮಲ್ಲಾರಿ ಅಂತ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. 6 ಜನ ಆರೋಪಿ ಬಗ್ಗೆ ಕೂಡ ಈಗ ನಮಗೆ ಕ್ಲಾರಿಟಿ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಸ್ಥಳಮಾಜರಾಗಿದೆ, ಆಗಿದೆ, ಎಲ್ಲ ಆಗಿದೆ, ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ. ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಯಾರ್ತಾರೆ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ. ಕಾಲ್ ಡೀಟೇಲ್ ರೆಕಾರ್ಡ್ ಮೇಲೆ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇನ್ನು ಮ್ಯೂಸಿಕ್ ಮೈಲಾರಿ ಪೊಲೀಸರ ಹಾದಿ ತಪ್ಪಿಸಿ ಮಹಾರಾಷ್ಟ್ರದ ಜತ್ತಾ ಕಡೆ ಹೊರಟಿದ್ದ. ಆತನ ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಮಹಾಲಿಂಗಾಪುರ ಪೊಲೀಸರು ಬೆನ್ನು ಬಿದ್ದಿದ್ರು. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ನೇತೃತ್ವದಲ್ಲಿ 3 ತಂಡ ರಚನೆ ಮಾಡಲಾಗಿತ್ತು. ಬಳಿಕ ಆತನನ್ನ ಫಾಲೋ ಮಾಡಿ ಸಿನಿಮೀಯ ರೀತಿಯಲ್ಲಿ ಬಂಧಿಸಲಾಗಿದೆ. ಮ್ಯೂಸಿಕ್ ಮೈಲಾರಿ ಮೂಲತಃ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕುಡಗುಂಟಿ ಗ್ರಾಮದ ನಿವಾಸಿ. ಓದಿದ್ದು PUC, ನಂತರ ನಾಟಕದಲ್ಲಿ ಅಭಿನಯ ಮಾಡ್ತಿದ್ದ. ಮೈಲಾರಿ ಮುಂದೆ ಜನಪದ ಸಂಗೀತ ಕಲಿತು ಹಾಡೋದಕ್ಕೆ ಶುರು ಮಾಡಿದ್ದ. ಈತನ ಹಾಡುಗಳಿಗೆ ಭಾರಿ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗಿತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ಕೆಸ್ಟ್ರಾದಲ್ಲಿ ಈತ ಹಾಡಲು ಬರ್ತಾನೆ ಅಂದ್ರೆ ಸಾಕು, ಸಹಸ್ರಾರು ಜನರು ಸೇರ್ತಾ ಇದ್ರು. ಅಕ್ಟೋಬರ್ 24ರಂದು ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಹನುಮನ ಓಕುಳಿ ಪ್ರಯುಕ್ತ ನಡೆದ ಆರ್ಕೆಸ್ಟ್ರಾದಲ್ಲಿ ಮೈಲಾರಿ ಹಾಡಲು ಬಂದಿದ್ದ. ಅಪ್ರಾಪ್ತೆ ಅದೇ ಆರ್ಕೆಸ್ಟ್ರಾದಲ್ಲಿ ನೃತ್ಯ ಮಾಡಲು ಬಂದಿದ್ಲಂತೆ. ಆಗ ಘಟನೆ ನಡೆದಿದೆ ಎನ್ನಲಾಗಿದೆ. 29 ವರ್ಷದ ಮೈಲಾರಿಗೆ ಮದುವೆಯಾಗಿದ್ದು 1 ಮಗು ಇದೆ. ಹಳ್ಳಿ ಹೈದ ಜನಪದ ಹಾಡಲ್ಲಿ ಎಲ್ಲರನ್ನ ಸೆಳೆದಿದ್ದ ಮೈಲಾರಿ ಕಂಬಿ ಹಿಂದೆ ಹೋಗಿದ್ದಾನೆ. ಈ ಬಗ್ಗೆ ಮಾತಾಡಿದ ಮೈಲಾರಿ, ಇದರಲ್ಲಿ ಯಾರೊಬ್ಬ ಕೈವಾಡವಿದೆ ಎಂದಿದ್ದಾರೆ. ಈ ಸರ ನೇರವಾಗಿ ಅದೇನೋ ಸ್ಕ್ಯಾಮ್ ಮಾಡ್ರೆ ಅದರೊಳಗೆ ನಾವು ಸಿಕ್ಕಾಕೊಂಡಿವಿ. ಕಾನೂನು ಅದ ಸರ, ಕಾನೂನಾತ್ಮಕವಾಗಿ ನನಗೂ ಸಂವಿಧಾನ ಅನ್ನೋದದ ಸರ, ನನಗೂ ಹೋರಾಟ ಮಾಡ್ತೀನಿ ರೀ. ನಾನು ನಿರಪರಾಧಿ ಅಂತ ನಾನು ಸಾಬೀತು ಮಾಡ್ಕೋತೀನಿ ಸರ್. ಕಾನೂನು ಮುಂದೆ ಯಾರೋ ದೊಡ್ಡರಲ್ರಿ. ಅದಾದ ನಿಜ ಸಂಗತಿ ಆಗಿದ್ರೆ ಕಾನೂನಾತ್ಮಕವಾಗಿ ಅದೇನು ನಮ್ಮ ಕ್ರಮ ಇರುತ್ತೆ ಕ್ರಮ ಕೈಗೊಳಿಸಿ. ನನ್ನ ಡ್ಯೂಟಿ ನಾನು ಮಾಡೋಕ್ಕೆ ನಾನು ಇವೆಂಟ್ಗೆ ಅಂತ ಹೊರಟಿದ್ವಿ. ಮತ್ತು ಬಂದರೆ ಹಿಂಗಾಗ್ಯದ. ಸರಿ ಸರ್ ನಡ್ರಿ ಬರ್ತೀನಿ ಅಂತ ಅವ್ರು ಏನಂತಾರೆ ಕೋಆಪ್ರೇಟ್ ಮಾಡಿವಿ ಸರ್ ನಾವು. ಒಟ್ಟಿನಲ್ಲಿ ತನ್ನ ವಿಶಿಷ್ಟ ಕಂಠ ಹಾಗೂ ಹಾಡುಗಳ ಮೂಲಕ ಹಳ್ಳಿ ಹುಡುಗರ ಜನರ ಪಾಲಿಗೆ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಆಗಿದ್ದ. ಒಳ್ಳೆಯ ಬೆಳವಣಿಗೆ ವೇಳೆ ಪೋಕ್ಸೋ ಪ್ರಕರಣದ ಅಡಿ ಜೈಲು ಸೇರಿದ್ದು ವಿಪರ್ಯಾಸ. ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.